ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಪ್ರದೀಪ್ ವ್ಲಾಗ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಆದಷ್ಟು ಶೇರ್ ಮಾಡಿ. ನನ್ನ ಒಂದು ವ್ಲಾಗ್ಸ್ನ ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಬರ್ತಿರ್ತೀನಿ. ಸ್ವಲ್ಪ ವ್ಲಾಗ್ಸ್ ಲೇಟ್ ಆಗ್ತಿದೆ ಅಷ್ಟೇ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಈ ವ್ಲಾಗ್ ಏನಪ್ಪ ಅಂತಂದರೆ, ಆಲ್ರೆಡಿ ತಮ್ಲೈನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ವ್ಲಾಗ್ ನಾನು ಯಾಕಪ್ಪ ಮಾಡ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂದ್ಬಿಟ್ಟು. ಹೌದು, ನನ್ನ ಒಂದು ಲೈಫಲ್ಲಿ ಸಾಯಿಬಾಬಾ ಯಾವ ರೀತಿ ಬಂದರು, ನಾನು ಯಾಕಷ್ಟು ಸಾಯಿಬಾಬಾನ ನಂಬ್ತೀನಿ ಅಂದರೆ, ನಾನು ಆಲ್ಮೋಸ್ಟ್ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನನ್ನ ಒಂದು ಫೇವ್ರೆಟ್ ಗಾಡ್ ಅಂತಂದರೆ ಅದು ಸಾಯಿಬಾಬಾ ಅಂತ. ನಾನಿವತ್ತು ಅದ್ರದ್ದು ಒಂದು ವ್ಲಾಗ್ ಮಾಡಿನೇ ಹಾಕ್ತೀನಿ. ಬಿಕಾಸ್ ಸೊ ನನ್ನ ಲೈಫಲ್ಲಿ ಯಾವ ರೀತಿ ಬಾಬಾ ಬಂದರು, ಯಾವಾಗ ನಾನು ಚಿಕ್ಕ ವಯಸ್ಸಿಂದನೂ ಸಾಯಿಬಾಬಾನ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿದೆ. ಆ ವಯಸ್ಸಲ್ಲಿ ನನಗೆ ಯಾಕೆ ಸಾಯಿಬಾಬಾ ಇಷ್ಟ ಆದರು, ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಏನಪ್ಪ ಅಂತಂದರೆ, ಫಸ್ಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಒಂದು ಲೈಫಲ್ಲಿ ನನಗೆ ಬರ್ಡೇಸ್ ಆಗಿರ್ಬೋದು ಪ್ರತಿಯೊಂದು ತುಂಬ ಇಷ್ಟ ಇತ್ತು. ಬಟ್ ನನ್ನ ಚಿಕ್ಕಪ್ಪ ನನಗೆ ನೆನಪಿರೋದು ಅಂದರೆ, ನಾನು ಯಾಕೆ ಬಾಬಾನ ಆ ಒಂದು ಏಜಲ್ಲಿ ಏನೂ ಗೊತ್ತಿರಲ್ಲ ಮಕ್ಕಳಿಗೆ, ಬಟ್ ಆ ಏಜಿಂದನೇ ನಾನು ಒಂದು ಬಾಬಾನ ನಂಬ್ತಿದ್ದೀನಿ ಅಂತ ಅಂದರೆ ಅದು ಯಾಕೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಪ್ರತಿ ಇಯರು ನನ್ನ ಬರ್ಡೇಗೆ ಪೇರೆಂಟ್ಸ್ ಆಗಿರ್ಬೋದು ಇಲ್ಲ ನನ್ನ ಚಿಕ್ಕಪ್ಪ ಅವರು ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು. ನನಗೆ ಅಂಕಲ್ಗೆ ನಾನಂದರೆ ಸ್ವಲ್ಪ ಇಷ್ಟ ಇತ್ತು, ನಮ್ಮ ಅಪ್ಪನ ತಮ್ಮನಿಗೆ. ಸೊ ಅವ್ರೇನು ಮಾಡಿದ್ರು ಅಂತಂದರೆ, ನಾನು 3rd or 4th ಸ್ಟ್ಯಾಂಡರ್ಡಲ್ಲಿ ಇರಬೇಕಿದ್ರೆ ಅವರು ಪ್ರತಿ ಇಯರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ಅಂದರೆ ಒಂದು ಬರ್ಡೇಗೂ ಏನಾದರೂ ಗಿಫ್ಟ್ ಕೊಡೋದು ಆ ರೀತಿ ಮಾಡ್ತಿದ್ರು. ಸೊ ಆಗ ಲಾಸ್ಟ್ ಇನ್ನೇನು ಅವ್ರಿಗೆ ಜಾಬ್ ಸಿಕ್ತು, ಅವರು ಜಾಬ್ಗೆ ಹೋಗಬೇಕು ಅಂದಾಗ ನನಗೆ ಲಾಸ್ಟ್ ನನ್ನ ಬರ್ಡೇ ಟೈಮಲ್ಲಿ ಕ್ಯಾಲೆಂಡರ್ ಅಂದರೆ ನಂದು 31st ಡಿಸೆಂಬರ್ ಬರ್ಡೇ ಇರೋದ್ರಿಂದ ನೆಕ್ಸ್ಟ್ ಇಯರ್ದು ಏನು ಕ್ಯಾಲೆಂಡರ್ ಇರುತ್ತೆ ಅದು ಬಾಬಾ ಫೋಟೋದು ಕ್ಯಾಲೆಂಡರ್ನ ನನಗೆ ಕೊಟ್ಬಿಟ್ಟು ಅವ್ರು ಹೊರಟರು. ಸೊ ಆಗಲಿಂದ ನಾನು ಆ ಕ್ಯಾಲೆಂಡರ್ನ ಅದೇ ರೀತಿ ಇಟ್ಕೊತಾ ಇದ್ದೆ. ಸೊ ಆಗ ಏನೋ ಒಂದು ನನಗೆ ಇಷ್ಟ ಆಯಿತು ಬಾಬಾ ಅಂದರೆ, ಮತ್ತು ಅವರು ಕೂಡ ಸಾಯಿಬಾಬಾ ಭಕ್ತರು. ಸೊ ಅಂಕಲ್ ಹಂಗೆ ಕೊಟ್ರಲ್ವ, ಇದರಲ್ಲಿ ಏನಾದರೂ ಇರುತ್ತೆ ಅಂದ್ಬಿಟ್ಟು ಆವಾಗ ಏನಪ್ಪ ಅಂದರೆ ಸಣ್ಣ ಪುಟ್ಟ ಆಸೆಗಳಿರುತ್ತೆ. ಅಂದರೆ ಚಿಕ್ಕದು ದೇವ್ರ ಹತ್ರ ಕೇಳ್ಕೊಳ್ಳೋದು ಆ ಥರ ಇರುತ್ತೆ. ಅದನ್ನು ನಾನು ಕೂಡ ಕೇಳ್ಕೊತಾ ಇದ್ದೆ. ಆಗ ಬಂದು ಅದೇ ರೀತಿ ಅಂದರೆ ಸ್ಕೂಲಲ್ಲಿ ಹೋಮ್ವರ್ಕ್ಸ್ ಬರೆಯೋದಿರ್ಬೋದು, ಇಲ್ಲ ಬರೀದಿಲ್ಲ ಅಂದರೆ ಟೀಚರ್ಸ್ ಬೈಬಾರ್ದಪ್ಪ ದೇವ್ರೆ ಅಂತ ಕೇಳ್ಕೊಳ್ಳೋದಿರ್ಬೋದು, ಆ ಥರ ಚಿಕ್ಕದು ಕೇಳ್ಕೊತಾ ಇದ್ದೆ. ಅದೆಲ್ಲ ಅಂದರೆ ಅದು ಸಿಲ್ಲಿನೇ ಇರ್ಬೋದು, ಬಟ್ ನನಗೆ ಅವಾಗಿಂದನೇ ಬಿಲೀವ್ ಆಯಿತು ಒಂದು ಬಾಬಾ ಮೇಲೆ ಏನಾದರೂ ಬೇಕಂದರೆ ನಮ್ಮ ಅಪ್ಪ ಅಮ್ಮ ಕೊಡಿಸ್ಲಿ ಅಂದ್ಬಿಟ್ಟು ದೇವ್ರೆ ಇದನ್ನು ಕೊಡಿಸ್ಲಿ ಅಂತ ಕೇಳ್ಕೊಳ್ಳೋದು. ಆ ರೀತಿ ನನಗೆ ಒಂದು ಬಾಬಾ ಮೇಲೆ ನಂಬಿಕೆ ಶುರು ಆಗಿದ್ದು. ಬಟ್ ಇದು ಸಿಲ್ಲಿ ಅನಿಸ್ಬೋದು, ಬಟ್ ಇದು ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ನೇ ತಗೊಂಡು ಹೋಯ್ತು ಅಂತ ಹೇಳ್ಬೋದು. ಆ ಒಂದು ಏಜಿಂದನೂ ನಾನು ಇದೇ ರೀತಿ ಒಂದು ಚಿಕ್ಕ ವಿಷಯನೂ ಕೂಡ ಹೇಳ್ಕೊಂಡು ಬಂದೆ ದೇವ್ರ ಹತ್ರ. ಹಾಗೆ ಹೋಗ್ತಾ ಒಂದು ತುಂಬಾ ನಂಬಿಕೆ ಆಯಿತು ಅಂತಂದರೆ 10th ಎಕ್ಸಾಮಲ್ಲಾಗಿರ್ಬೋದು. ಈಗ ಆನ್ಸರ್ಸ್ ನೆನಪಾಗಿಲ್ಲ ಅಂತಂದರೆ ಓದಿರ್ತೀವಿ, ಬಟ್ ಆ ಟೈಮ್ಗೆ ಬರೀಬೇಕು ಅಂತಂದರೆ ಮರ್ತು ಬಿಡ್ತಿದ್ವಿ. ಸೊ ಆಗ ದೇವ್ರನ್ನ ನೆನೆಸ್ಕೊಂಡು ಏನಾದರೂ ಮಾಡಿ ನನಗೆ ಈ ಆನ್ಸರ್ಸ್ನ ನೆನಪು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ಫೀಲಿಂಗ್ ಏನು ಸ್ಪೇಸ್ ಬಿಟ್ಟಿರ್ತೀವಲ್ಲ ನಮ್ಗೆ ನೆನಪಾಗದೇ ಇರೋ ಕ್ವಶನ್ದು ಬಿಟ್ಟು ನೆಕ್ಸ್ಟ್ ಕ್ವಶನ್ಸ್ನು ನಾನು ಬರ್ಕೊಂಡು ಹೊಟ್ಟೋಗ್ತಾ ಇದ್ದೆ ದೇವ್ರನ್ನ. ಆ ಆನ್ಸರ್ ನಾನು ಇಷ್ಟು ಪೇಪರ್ ಬುಕ್ಲೆಟ್ನ ತುಂಬಿಸೋಷ್ಟೊತ್ತಿಗೆ ನನಗೆ ಆ ಆನ್ಸರ್ ಏನಿದೆ ಅದು ನೆನಪಾಗಬೇಕು ಅಂದ್ಬಿಟ್ಟು ನಾನು ಕೇಳಿಕೊಂಡು ಮನಸ್ಸಲ್ಲಿ ಹೇಳಿಕೊಂಡು ಬಿಟ್ಟು ನೆಕ್ಸ್ಟ್ ಬರ್ಕೊಂಡು ಹೋಗ್ತಾಯಿದ್ದೆ. ಲಾಸ್ಟ್ ನಾನು ಏನು ಲೆಕ್ಚರರ್ಗೆ ಅದನ್ನು ಸಬ್ಮಿಟ್ ಮಾಡಬೇಕು ಆ ಟೈಮಲ್ಲಿ ಆ ಆನ್ಸರ್ಸು ನನಗೆ ನೆನಪು ಬರ್ತಿತ್ತು, ಮತ್ತು ಅದು ಕರೆಕ್ಟು ಕೂಡ ಆ ಒಂದು ಬರ್ತಿರ್ತೀನಲ್ವ ಅದಕ್ಕೆ ಏನಂತಾರೆ ಮಾರ್ಕ್ಸ್ ಕೂಡ ಹಾಗೆ ಬರ್ತಿತ್ತು. ಸೊ ನನಗೆ ಅಲ್ಲಿಂದ ಇನ್ನೂ ಸ್ವಲ್ಪ ಸ್ಕೂಲ್ ಆಗಿರ್ಬೋದು, PU ಆಗಿರ್ಬೋದು, ಪ್ರತಿಯೊಂದು ಕಾಲೇಜ್ ಡೇಸಲ್ಲೂ ಕೂಡ ಇದೇ ರೀತಿ ನನಗೆ ನಡ್ಕೊಂಡು ಹೋಗ್ತಾಯಿತ್ತು. ಮತ್ತು ಕಾಲೇಜ್ ಡೇಸಲ್ಲೂ ಅಷ್ಟೇ, ಏನಾದರೂ ಬೇಕಿದ್ದರೆ ಎಲ್ಲ
ದೇವರೇ ನನಗೆ ಇದನ್ನು ಬೇಕು, ನನಗೆ ಈ ಥರ ಇರಬೇಕು, ನನ್ನ ಡೇ ಇವತ್ತು ಈ ಥರ ಇರಬೇಕು, ಆ ಥರ ತುಂಬಾ ನಾನು ಮ್ಯಾನಿಫೆಸ್ಟೇಷನ್ ಅಂದರೆ ಈಗ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ವರ್ಡು ತುಂಬಾ ಏನಂತಾರೆ ಅಂದರೆ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡು ಈಗ ಜಾಸ್ತಿನೇ ನಡೀತಿದೆ. ಬಟ್ ಆಗ ಒಂದು ಗಾಡ್ ಮೇಲೆ ನಂಬಿಕೆ ಆ ಥರ ಅಂತ ಇತ್ತು. ಇವಾಗ ಯೂನಿವರ್ಸ್ ಮೇಲೆ ನಂಬಿಕೆ, ಮ್ಯಾನಿಫೆಸ್ಟೇಷನ್ ಅಂತ ನಾವು ಹೇಳ್ತೀವಿ. ನನಗಾಗ್ಲಿಂದನೂ ಅದ್ರ ಮೇಲೆ ನಂಬಿಕೆ ಇದೆ. ಅಂದರೆ ನಾನು ಆಲ್ಮೋಸ್ಟ್ 2005 or 4ಇಂದನೂ ನನ್ನ ಲೈಫಲ್ಲಿ ಅಂದರೆ ಒಂದು ಏಜ್ ಕ್ರಾಸ್ ಮಾಡೋ ಟೈಮ್ ಅದಕ್ಕೆ ಮುಂಚೆ ಕೇಳ್ಕೊತಾ ಇದ್ವಿ ನಾವು, ಅಷ್ಟೊಂದು ನಂಬಿಕೆ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಬಟ್ ಬರ್ತಾ 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 ಅದು ಮ್ಯಾನಿಫೆಸ್ಟೇಷನ್ ಆಯಿತು. ಅಂದರೆ ನಮ್ಗೆ ಏನೇ ಬೇಕಂದ್ರೂ ನಾವು ಅಂದರೆ ವರ್ಕ್ ಹಾರ್ಡ್, ನಾವು ಏನು ಕೇಳ್ಕೊಂಡು ಟ್ರೈ ಮಾಡ್ದಿರ ಅಥವಾ ನಾವು ಅದ್ರ ಮೇಲೆ ಗಮನ ಕೊಡ್ದಿರ ಬರೀ ದೇವರನ್ನ ನಂಬ್ಕೊಂಡಿದ್ರೆ ಕೂಡ ಅದು ನಡೆಯಲ್ಲ. ನಾವು ಕೂಡ ವರ್ಕ್ ಹಾರ್ಡಾಗಿ ಮಾಡಬೇಕು, ಮತ್ತು ಅದು ಕೂಡ ನೆರವೇರುತ್ತೆ. ಸೊ ನಾನು ಹೇಳ್ತೀನಿ, ವರ್ಕ್ ಹಾರ್ಡ್ ಆ್ಯಂಡ್ ಗೆಟ್ ಯು ವಾಟ್ ಯು ವಾಂಟ್ ಅಂತ. ಸೊ ನನ್ನ ಲೈಫಲ್ಲಿ ಬಾಬಾ ಬಂದಿದ್ದು ಈ ರೀತಿ. ನನ್ನ ಬರ್ಡೇಗೆ ಗಿಫ್ಟಾಗಿ ಬಂದಿದ್ದು ಸಾಯಿಬಾಬಾ. ಸೊ ಅದಕ್ಕೆ ನಾನು ಅದನ್ನೇ ನನ್ನ ಲೈಫ್ ಗಿಫ್ಟು ಏನು ಅದು ಬಂದಿತ್ತು. ಸೊ ಲೈಫ್ ಫುಲ್ಲು ಅದೇ ಗಿಫ್ಟಾಗೆ ನನಗೆ ಇದೆ. ನೆಕ್ಸ್ಟ್ ಬಂದು ಅದಾದಮೇಲೆ ಕೂಡ ಅಷ್ಟೇ, ಪ್ರತಿಯೊಂದು ನಾನು ತುಂಬಾ ನಂಬ್ತೀನಿ. ಅಂದರೆ ನಾನು ಯಾವ ದೇವ್ರನ್ನೂ ನಂಬಲ್ಲ ಅಂತ ಅಲ್ಲ, ಪ್ರತಿಯೊಂದು ದೇವ್ರೂ ಕೂಡ ಅಷ್ಟೇ ನಂಬ್ತೀನಿ. ದೇವರು ಅಂದರೆ ಎಲ್ಲ ದೇವರು ಒಂದೇ. ಲೈಕ್ ಆಂಜನೇಯ ಇರ್ಬೋದು, ಗಣಪತಿ ಇರ್ಬೋದು, ಲಕ್ಷ್ಮಿ ಎಲ್ಲನೂ ಅಷ್ಟೇ. ಬಟ್ ಇದನ್ನು ಸ್ವಲ್ಪ ಜಾಸ್ತಿನೇ ನಾನು ನಂಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ನನ್ನ ಲೈಫಲ್ಲಿ ಏನಂತಾರೆ, ಅದೇ ರೀತಿ ರಿಸಲ್ಟ್ಸ್ ಬಂದಾಗ ಕೂಡ ಅಷ್ಟೇ, ನನಗೆ ಇಷ್ಟೇ ಮಾರ್ಕ್ಸ್ ಬೇಕು, ಇದೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ಬಿಟ್ಟು ನಾನು ಹೇಳ್ತಿದ್ದೆ. ಅಂದರೆ ನಾನು ಬರೆದಿರೋದು ನನಗೆ ಗೊತ್ತಿರುತ್ತೆ, ಬಟ್ ಸ್ವಲ್ಪ ಕಡಿಮೆ ಇರುತ್ತೆ, ಆ ರೀತಿ ಇರುತ್ತೆ ಅಲ್ವಾ. ಆಗ ಕೂಡ ನಾನು ಎಕ್ಸ್ಪೆಕ್ಟೇಷನ್ಸ್ನ ಬಾಬಾ ಅಲ್ಲಿ ಕೇಳಿಕೊಂಡು, ಇಲ್ಲ ನನಗೆ ಇಷ್ಟು ಮಾರ್ಕ್ಸ್ ಬೇಕು, ಈ ಥರ ಇರಬೇಕು ಅಂದ್ಬಿಟ್ಟು ನಾನು ಪ್ರೇ ಮಾಡಿದಾಗ ಅದು ಕೂಡ ಆಗಿದೆ. ಅಂದರೆ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ದೆ ಅಷ್ಟು ಕೂಡ ನನಗೆ ಬಂದಿದೆ, ಮತ್ತು ಅದೇ ರೀತಿ ನಡೆದಿದೆ. ಅದರಲ್ಲೂ ಕೂಡ ನಾನು ಏನಂತಾರೆ ನಂಬಿದ್ದೆ. ಅದಾದಮೇಲೆ ನೆಕ್ಸ್ಟ್ ನನ್ನ ಒಂದು ಕಾಲೇಜ್ ಲೈಫ್ ಆದಮೇಲೆ ಪ್ರತಿಯೊಂದು ನನ್ನ ಚಿಕ್ಕ ಪುಟ್ಟ ಆಗಿರ್ಬೋದು, ಏನೇ ಸಣ್ಣ ಸಣ್ಣ ಒಂದು ಬೇಸಿಕ್ ಅಂದರೆ ಏನಾದರೂ ನನ್ನ ಹತ್ರ ಇರಲ್ಲ, ಸಡನ್ನಾಗಿ ನನಗೆ ಅವಶ್ಯಕತೆ ಇರುತ್ತೆ. ಅವಾಗ ಬಾಬಾ ಪ್ಲೀಸ್ ನನಗೆ ಇದನ್ನು ಕೊಡಿಸಿ, ಈಗ ನನಗೆ ತುಂಬ ಅನಿವಾರ್ಯ ಇದೆ ಅಂತ ನಾನು ಪ್ರೇ ಮಾಡಿದಾಗ ಕೂಡ ಅದು ನನಗೆ ನನ್ನ ಲೈಫಲ್ಲಿ ಬಂದಿರೋದು ಉಂಟು. ತುಂಬಾ ಆಗಿರ್ಬೋದು, ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದವರೆಗೂ ಅಷ್ಟೇ. ಬಟ್ ಇನ್ನೂ ಒಂದು ಏನಪ್ಪ ಅಂತಂದರೆ, ನಾನು ಬಾಬಾ ಅಲ್ಲಿ ತುಂಬ ನಂಬಿಕೆ ಇಡ್ತೀನಿ. ನನ್ನ ಲೈಫಲ್ಲಿ ಏನೇ ನಡಿಬೇಕಂದ್ರೂ ನಾನು ಫಸ್ಟು ಬಾಬಾನ ಪರ್ಮಿಷನ್ ಕೇಳಿನೇ ನೆಕ್ಸ್ಟು ಒಂದು ಸ್ಟೆಪ್ನ ಇಡ್ತೀನಿ. ಯಾವುದೇ ಇರ್ಬೋದು, ಅಂದರೆ ಕಾಲೇಜಿಂದನೂ ಅಷ್ಟೇ, ನಾನು ಇದನ್ನು ಸ್ಟಡೀಸ್ ಮಾಡಬೇಕು, ಇದು ನಾನು ಮಾಡ್ಬೋದಾ ನಾನು ಮಾಡಬಾರ್ದಾ ಅಂದ್ಬಿಟ್ಟು ಕೇಳಿಬಿಟ್ಟು ಸಹ, ಅಂದರೆ ಯಾವ ರೀತಿ ಕೇಳ್ತೀನಿ ನೀವು ಅನ್ಕೋಬೋದು, ಏನು ಬಾಬಾ ಏನು ಮಾತಾಡ್ತಾರಾ ಅಥವಾ ಹೇಗೆ ಅಂದ್ಬಿಟ್ಟು. ಸೊ ನಾನೇ ಏನು ಮಾಡ್ತೀನಿ ಅಂತಂದರೆ, ಯಾವುದಾದ್ರೂ ಒಂದು ಥರ್ಸ್ಡೇ ನಾನೊಂದು ಪ್ರೇ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಕೂತ್ಕೊಂಡು ಒಂದು ಚಿಟ್ ಥರ ಹಾಕ್ತೀನಿ. ಅಂದರೆ ನನಗೆ ಡ್ಯುಯಲ್ ಮೈಂಡ್ ಇರುತ್ತೆ, ಇದು ಮಾಡಲಾ ಇಲ್ಲ ಇದು ಮಾಡಲಾ ಅಂದ್ಬಿಟ್ಟು. ಸೊ ನನಗೆ ಯಾವುದ್ರ ಮೇಲೆ ಡ್ಯುಯಲ್ ಮೈಂಡ್ ಇರುತ್ತೆ ಅಲ್ವಾ, ಅದನ್ನು ನಾನು 2 ಸ್ಲಿಪ್ಸ್ ಆಗಿ ಬರೆದ್ಬಿಟ್ಟು ಆ ಆಪ್ಷನ್ನ ಈ ಥರ ಇದು ಮಾಡಿ ದೇವ್ರ ಮುಂದೆ ಹಾಕಿ ಕಣ್ಣು ಮುಚ್ಕೊಂಡು ಒಂದು ಸ್ಲಿಪ್ನ ಎತ್ಕೋತೀವಿ. ಸೊ ಅದರಲ್ಲಿ ಏನು ಆನ್ಸರ್ ಬಂದಿರುತ್ತೆ ಅದು ನಡೆಸ್ಕೊಂಡು ಮುಂದೆ ಹೋದರೆ ಅದರಲ್ಲಿ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕುತ್ತೆ ಅಂದ್ಬಿಟ್ಟು ನಾನೊಂದು ಬಿಲೀವ್ ಮಾಡಿದ್ದೀನಿ. ಇದನ್ನು ನೀವು ಕೂಡ ಯಾರಾದರೂ ಬೇಕಿದ್ದರೆ ಇದನ್ನು ಟ್ರೈ ಮಾಡ್ಬೋದು. ಸೊ ನಾನು ಇದನ್ನು ಒಂದು ಹೇಳ್ತೀನಿ, ಇದು ನನ್ನ ಲೈಫಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಬಂದು ಕಾಲೇಜ್ ಡೇಸ್ ಎಲ್ಲ ಮುಗೀತು, ಈ ಥರನೇ ಕೇಳಿಕೊಂಡು ಇದಕ್ಕೆ ಬಂದೆ. ನೆಕ್ಸ್ಟ್ ನನಗೆ ಕಾಲೇಜ್ ಆದಮೇಲೆ ಒಂದು ಜಾಬ್ ಮಾಡಬೇಕು ಅನ್ನೋದು ತುಂಬ ಇತ್ತು. ಬಟ್ ಜಾಬ್ ಮಾಡೋವಂಥ ಇದು ನನಗೆ ಸಿಗಲಿಲ್ಲ. ಅಂದರೆ ಅಷ್ಟು ಏನಂತಾರೆ, ಅದು ಅವಕಾಶ ನನಗೆ ಸಿಗಲಿಲ್ಲ ಜಾಬ್ ಮಾಡೋಕ್ಕೆ ಹೋಗೋದಕ್ಕೆ. ಬಿಕಾಸ್ ನಾವಿದ್ದಿದ್ದು ಬ್ಯಾಂಗ್ಳೂರಿಂದ ಔಟ್ ಆಫು. ಸೊ ಅಲ್ಲಿ ಸ್ಟೇ ಆಗಿ ಜಾಬ್ ವರ್ಕ್ ಮಾಡೋಷ್ಟು ಇದಿರಲಿಲ್ಲ. ಮತ್ತು ಡೈಲಿ ಟ್ರಾವೆಲ್ ಕೂಡ ನನಗೆ ಮಾಡಿ
ಜಾಬ್ ಮಾಡೋದಕ್ಕೆ ಆಗಿಲ್ಲ. ಬಟ್ ನನಗೆ ಮುಂಚೆಯಿಂದ ಆಸೆ ಇತ್ತು, ಇಂಡಿಪೆಂಡೆಂಟಾಗಿ ನಾನು ಇರಬೇಕು, ನಾನು ಇದೇ ರೀತಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಸ್ವಲ್ಪ ಆಸೆ ನನಗೆ ಜಾಸ್ತಿನೇ ಇತ್ತು. ನಾನಾಗಿ ನಾನೇ ಅರ್ನ್ ಮಾಡಬೇಕು ಅನ್ನೋದು. ಸೊ ನನಗೆ ಆಫ್ಟರ್ ಎಜುಕೇಷನ್ ಜಾಬ್ ಮಾಡೋಕ್ಕಾಗಲಿಲ್ಲ. ಸೊ ಮನೆಯಲ್ಲೇ ಇದ್ದೆ. ಮನೆಯಲ್ಲಿದ್ದು ಏನು ಮಾಡೋದು ಏನು ಅರ್ಥನೇ ಆಗಲಿಲ್ಲ. ಸೊ ಆಗ ನಾನು ಬಾಬಾನ ಕೇಳಿಕೊಂಡೆ, ಅಂದರೆ ಏನು ಮಾಡ್ಬೋದು ನಾನು, ನೀವೇ ಸಜೆಷನ್ ಮಾಡಿ ಅಂದ್ಬಿಟ್ಟು ಕೇಳಿಕೊಂಡಾಗ ನನಗೆ ಒಂದು ಆಪ್ಷನ್, ಒಂದು 2 ಆಪ್ಷನ್ಸ್ನ ನನ್ನ ಮೈಂಡ್ಗೆ ಅದೇ ಬಾಬಾನೇ ಕೊಟ್ಟರು. ಅಂದರೆ ನೀನು ಈ ರೀತಿ ಮಾಡ್ಬೋದು, ಈ ರೀತಿ ಮಾಡಿದ್ರೆ ನಿನ್ನ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಬರುತ್ತೆ, ನಿನಗೆ ನೀನು ಇಂಡಿಪೆಂಡೆಂಟಾಗಿ ಇರ್ಬೋದು ಅನ್ನೋದು ನನ್ನ ಮೈಂಡ್ಗೆ ಒಂದು ಕ್ಲೂ ಅನ್ನೋದು ಬಂತು. ಸೊ ನಾನು ಅದನ್ನು ಟ್ರೈ ಮಾಡಿ ನೋಡಿದೆ. ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ, ಬಟ್ ನನಗೆ ಇನ್ವೆಸ್ಟ್ ಮಾಡಿ ಮಾಡೋಷ್ಟು ಕೆಪಾಸಿಟಿ ಇರಲಿಲ್ಲ. ಸೊ ನೋ ಇನ್ವೆಸ್ಟ್ಮೆಂಟಿಂದನೇ ನಾನು ಏನಾದರೂ ಸ್ಟಾರ್ಟ್ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಬೇಕು ಅಂತಂದರೆ ಅದರಲ್ಲಿ ನಿಮಗೆ ಕೇಳ್ತಾರೆ ಸ್ಟಾರ್ಟಿಂಗ್ ಇಷ್ಟು ಕೊಡಿ ಇಷ್ಟು ಅನ್ನೋದೆಲ್ಲ. ಆಗ ಇದು ನಾನು ಹೇಳ್ತಾ ಇರೋದು 2017-18 ಒಂದು ಇಯರಲ್ಲಿ. ಸೊ ಆಗ ನನಗೆ ಅದಕ್ಕೆ ಇನ್ವೆಸ್ಟ್ ಮಾಡಿ ಮೋಸ ಹೋಗೋದು ಅದೆಲ್ಲ ಇಷ್ಟ ಇರಲಿಲ್ಲ. ಸೊ ಆಗ ನನಗೆ ಒಂದು ಬಂದಿದ್ದ ಅವಕಾಶ ಏನು ಅಂತಂದರೆ, ಆನ್ಲೈನಲ್ಲಿ ಈ ಜ್ಯುವೆಲರೀಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅಷ್ಟೇ, ಲೈಕ್ ಡೀಲರ್ಸ್. ಓಕೆ, ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂತು. ನನಗೆ ಒಂದೇ ಇದ್ದಿದ್ದು, ಇನ್ವೆಸ್ಟ್ ಮಾಡ್ತಿರಾನೇ ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋವಾಗ ನನಗೆ ಈ ಆನ್ಲೈನಲ್ಲಿ ನೋ ಇನ್ವೆಸ್ಟ್ಮೆಂಟ್. ಅಂದರೆ ನಾನೀಗ ಆನ್ಲೈನಲ್ಲಿ ಬೇರೆ ಕಡೆ ಸೂರತ್ತು ಆ ಕಡೆಯಿಂದ ಡೀಲರ್ಶಿಪ್ನ ತಗೊಂಡು ಕಸ್ಟಮರ್ಸ್ಗೆ ವಾಟ್ಸಪ್ಪಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ನಾನು ಅಪ್ಡೇಟ್ ಕೊಡ್ತಿದ್ದೆ, ಈ ಥರ ಇಷ್ಟಿಷ್ಟು ಪ್ರೈಸು ಅಂತ. ಅದರ ಮೇಲೆ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡೋದು, ಈ ರೀತಿ ಮಾಡಿಕೊಂಡೆ. ಸೊ ಅದು ಕೂಡ ನನಗೆ ಬಾಬಾನೇ ಒಂದು ಏನಂತಾರೆ ಕೊಟ್ಟಿದ್ದು ಕೆಲಸ ಅಂತ ಹೇಳ್ಬೋದು. ಸೊ ಅದರಲ್ಲಿ ನನಗೂ ಚೆನ್ನಾಗಿ ಬಿಸ್ನೆಸ್ ನಡೀತು, ಹಾಗೆ ನಡ್ಕೊಂಡು ಬಂತು. ಇದು ಒಂದು ನನ್ನ ಲೈಫಲ್ಲಿ ಆಗಿದ್ದು ಮಿರಾಕಲ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು, ತುಂಬ ಜನ ಅಂತಾರೆ ಕನ್ಸಲ್ಲಿ ಬರೋದೆಲ್ಲ ನಿಜಾನ, ದೇವ್ರ ಕನ್ಸಲ್ಲಿ ಬಂದು ಹೇಳ್ತಾರೆ ಅಂತ ಹೇಳ್ತಾರಲ್ವ, ಅದೆಲ್ಲ ನಡೆಯುತ್ತಾ ಏನು ಅಂದ್ಬಿಟ್ಟು ಹೇಳ್ತಾರೆ. ನನ್ನ ಪ್ರಕಾರ ನಾನು ಅದನ್ನು ತುಂಬ ನಂಬ್ತೀನಿ. ಬಿಕಾಸ್ ನನ್ನ ಲೈಫಲ್ಲಿ 1-2 ಟೈಮ್ಸು ಬಾಬಾ ಬಂದಿದ್ದರು. ಬಿಕಾಸ್ ನನ್ನ ಮದುವೆ ಒಂದು ವಿಷಯಕ್ಕೆ ತುಂಬಾ ಏನಂತಾರೆ ಪ್ರಾಬ್ಲಮ್ಸ್ ಆಗಿತ್ತು. ಅದರದ್ದು ಇನ್ನೊಂದು ವ್ಲಾಗ್ ಮಾಡ್ತೀನಿ ನಾನು. ನಂದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ 1-2 ಮೆಂಬರ್ಸ್ ಕೇಳಿದ್ರಿ, ಬಟ್ ಅದಕ್ಕೆ ನಾನು ಇನ್ನೂ ಆನ್ಸರ್ ಮಾಡಿಲ್ಲ. ಈ ಒಂದು ವ್ಲಾಗು ತುಂಬಾ ಏನಂತಾರೆ ರೀಚ್ ಆದರೆ ನಾನು ಅದು ಕೂಡ ರಿವೀಲ್ ಮಾಡ್ತೀನಿ, ಯಾವ ಮ್ಯಾರೇಜ್ ಆಗಿದ್ದು, ಹೇಗಾಯಿತು ಏನು ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಕನ್ಸಲ್ಲಿ ಬರೋದು ನಿಜಾನ ಅಂತ ಹೇಳ್ತೀರಲ್ಲ, ಹೌದು, ಖಂಡಿತ ನನ್ನ ಲೈಫಲ್ಲಿ ಖಂಡಿತ ನಿಜ ಅಂತ ಹೇಳ್ತೀನಿ. ಬಿಕಾಸ್ ಪ್ರಾಬ್ಲಮ್ಸ್ ಆದಾಗ ನಾನು ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ, ತುಂಬಾ ಇದಾಗಿದ್ದೆ. ಸೊ ನಾನು ಅವಾಗ ಕೊಟ್ಟಿದ್ದ ಆಪ್ಷನ್ ಅಂತಂದರೆ ಬಾಬಾಗೆ ಮಾತ್ರ. ಬಿಕಾಸ್ ಆಗ ಬಾಬಾನ ನಾನು ಕೇಳಿದ್ದು, ನನ್ನ ಲೈಫಲ್ಲಿ ನಡೀತಾ ಇರೋದು ಎಲ್ಲನೂ ಕರೆಕ್ಟ್ ಆಗುತ್ತೆ, ನನ್ನ ಲೈಫಲ್ಲಿ ನಾನು ಏನು ಡಿಸಿಷನ್ ತೊಗೊಂಡಿದ್ದೀನಿ ಅದು ಕರೆಕ್ಟ್ ಅಂತ ಅನಿಸಿದ್ರೆ ನೀವು ನನ್ನ ಲೈಫ್ನ ಮುಂದೆ ನೀವೇ ತೊಗೊಂಡೋಗಿ ಏನಾದರೂ ಮಾಡಿ ಅಂತ ನಾನು ಬಾಬಾನ ತುಂಬ ಕೇಳಿಕೊಂಡೆ. ಅವತ್ತು ಅಂದರೆ ತುಂಬಾ ಡಿಪ್ರೆಷನ್ ಆಗಿದ್ದೆ ನನ್ನ ಲೈಫಲ್ಲಿ. ಒಂದು ಥರ್ಸ್ಡೇ ಯಾವುದೋ ಬಂದು ಬಾಬಾ ಕನಸಲ್ಲಿ, ಟೈಮಿಂಗ್ಸ್ ನನಗೂ ಕೂಡ ನೆನಪಿದೆ, ಅಂದರೆ ಮಿಡ್ನೈಟಲ್ಲಿ ಒಂದು ಟೈಮು, ನನಗೆ ಅವತ್ತು ಏನಾಯಿತು ಏನೂ ನೆನಪಿಲ್ಲ. ಬಟ್ ಆ ಒಂದು 5 to 10 ಮಿನಿಟ್ಸ್ ಏನು ನನಗೆ ಕನಸು ಬಂದಿತ್ತು ಅದು ಮಾತ್ರ ನೆನಪಿದೆ. ಲೈಕ್ ನಿನ್ನ ಏನು ಅಂದ್ಕೊಂಡಿದೆಯಾ ಲೈಫಲ್ಲಿ ಅದು ನಿನ್ಗೆ ಆಗೇ ಆಗುತ್ತೆ, ನೀನು ಮಾಡಿರೋದು ಸರಿ ಇದೆ, ತಪ್ಪಲ್ಲ. ಬಟ್ ನನಗೆ ನೀನು ಈ ರೀತಿ ಒಂದು ಪೂಜೆ ಮಾಡಿಸ್ಬೇಕು, ನಾನು ಇದೇ ಮನೆಯಲ್ಲಿ ನಿನ್ನ ಹತ್ರದಿಂದ ಪೂಜೆ ಮಾಡಿಸ್ಕೊಂಡು ನನ್ನ ಒಂದು ಸಂತೋಷನ ನಾನು ನೋಡಬೇಕು ಅಂದ್ಬಿಟ್ಟು ನನ್ನ ಜೊತೆ ಬಾಬಾ ಮಾತಾಡಿರೋ ಥರ ನನಗೆ ಕನಸು ಬಂದಿತ್ತು. ಬಟ್ ಅದು ನನಗೆ ತುಂಬ ಖುಷಿ ಆಯಿತು ಅವತ್ತು. ಇದನ್ನು ನಂಬಬೋದು, ನಂಬ್ದಿನೂ ಇರ್ಬೋದು ಅಂತ ಹೇಳ್ತಾರೆ. ತುಂಬ ಜನಕ್ಕೆ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ, ಬಟ್ ಯಾರಿಗಾನ ನಾನು ಹೇಳಿದ್ರೆ ಇದೆಲ್ಲ ಸುಳ್ಳು, ಎಷ್ಟೋ ಕನಸು ಬರುತ್ತೆ, ಎಲ್ಲ ನೆರವೇರುತ್ತಾ ಅಂತ ಹೇಳ್ತಾರೆ. ಬಟ್ ನಾನು ನಂಬಿದ್ದೀನಿ. ಬಟ್ ಲೈಫಲ್ಲಿ ಪ್ರತಿಯೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ದೇವ್ರನ್ನ ನಂಬಿದ್ದೀವಿ, ನಮಗೆ ಬರೀ
ಖುಷಿಯಾಗಿರೋ ಲೈಫೇ ಇರಬೇಕು, ಬೇಜಾರಿರೋ ಲೈಫ್ ಇರಬಾರ್ದು. ಅದು ಖಂಡಿತ ಸಾಧ್ಯ ಇಲ್ಲ. ಬಿಕಾಸ್ ದೇವ್ರಿಗೆ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಬಂದಿರೋದು ದೇವರು ಅವರು ಕೂಡ ಹೌದು. ಸೊ ನಮ್ಮ ಲೈಫಲ್ಲಿ ಬರೀ ಖುಷಿನೇ ಇರಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ. ಸೊ ನಾನೇ ಹೇಳ್ತೀನಿ, ನನ್ನ ಲೈಫಲ್ಲಿ ಕಷ್ಟ ಬಂದರೂ ನನಗೆ ಎದುರಿಸೋ ಶಕ್ತಿನೂ ಕೊಡು, ಸುಖ ಇದ್ದರೆ ಅದನ್ನು ಫೀಲ್ ಮಾಡ್ಕೊಂಡು ಖುಷಿಯಾಗಿ ಲೈಫ್ನ ಲೀಡ್ ಮಾಡೋ ಒಂದು ಖುಷಿ ಇದು ಲೈಫು ಕೊಡು ಅಂತಲೇ ನಾನು ಕೇಳ್ಕೊಳೋದು. ಬಿಕಾಸ್ ನಾನು ಬರೀ ಗುಡ್ ಲೈಫ್ ಅಂತಂದರೆ ತೀರಾ ಕೆಟ್ಟ ಲೈಫು ಬೇಡ, ಬಟ್ ಕಷ್ಟ ಅನ್ನೋದು ಬಂದರೆ ಅದನ್ನು ಸಹಿಸ್ಕೊಂಡು ಅದನ್ನು ನೀವು ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಶಕ್ತಿ ಕೊಡು ಅಂತ ಅಷ್ಟೇ ನಾನು ದೇವರಲ್ಲಿ ಕೇಳ್ಕೊಳಕ್ಕೆ ಹೇಳ್ತೀನಿ. ಸೊ ಲೈಫಲ್ಲಿ ಆ ಕಷ್ಟನ ಕೂಡ ನೋಡ್ಕೊಂಡು ಬಂದಿದ್ದೀನಿ. ಆ ಟೈಮಲ್ಲಿ ನನ್ನ ಜೊತೆಯಲ್ಲಿ ಕೂಡ ಇದ್ದಾರೆ, ಇಲ್ಲ ಅಂದಿಲ್ಲ. ಪೇರೆಂಟ್ಸ್ ಕೂಡ ದೇವ್ರಿಗೆ ಸಮಾನನೇ, ಹೌದು, ನಾನು ಇಲ್ಲ ಅಂತ ಯಾವತ್ತಿಗೂ ಹೇಳಲ್ಲ. ಬಿಕಾಸ್ ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಮಕ್ಕಳಿಗೆ ಏನು ಇಲ್ಲ ಅನ್ನೋ ಒಂದು ಕೊರತೆ ಇಲ್ದಿರ ನೋಡ್ಕೋತಾರೆ. ಬಟ್ ಅದೇ ರೀತಿ ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟೋ ದೇವರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಲೈಫಲ್ಲಿ ಒಬ್ಬೊಬ್ರಿಗೆ ಒಬ್ಬರೇ ಇಂಪಾರ್ಟೆಂಟ್ ಅಂತ ಯಾವತ್ತಿಗೂ ಇರಲ್ಲ, ಯಾವತ್ತಿಗೂ ಆ ಥರ ಇರಲ್ಲ. ಸೊ ಎಲ್ಲರೂ ಇಂಪಾರ್ಟೆಂಟೇ ನನ್ನ ಲೈಫಲ್ಲಿ. ನಾನು ಫಸ್ಟ್ ನನಗೆ ಪೇರೆಂಟ್ಸ್ ಎಷ್ಟೋ ಅಷ್ಟೇ ನಾನು ಬಾಬಾನ ಕೂಡ ಬಿಲೀವ್ ಮಾಡ್ತೀನಿ. ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಅಂತಂದರೆ ನಾನು ಯಾವಾಗಲೂ ಹೇಳೋದು ಅದಕ್ಕೆ ಬಾಬಾ ಅಂತ. ಬಿಕಾಸ್ ನಾನು ನಡೆಸ್ಕೊಂಡು ಹೋಗ್ತಾ ಇರ್ಬೋದು ನನ್ನ ಲೈಫ್ನ ಲೀಡ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತಿರೋದು ಏನೇ ಇದ್ದರೂ ಅದು ಬಾಬಾನೇ. ಸೊ ಇದೊಂದು ವ್ಲಾಗಲ್ಲಿ ನಾನು ಇದನ್ನು ಶೇರ್ ಮಾಡ್ಕೋಬೇಕಿತ್ತು. ನಾನು ಯಾಕಂದರೆ ಮುಂಚೆ ಹೇಳಿದ್ದೆ ಬಾಬಾ ನನ್ನ ಲೈಫಲ್ಲಿ ಯಾವ ರೀತಿ ಬಂದರು ಏನು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ. ಬಟ್ ಇಷ್ಟು ದಿವಸ ಅದನ್ನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಮತ್ತು ಯಾವ್ಯಾವ ರೀತಿ ಪೂಜೆ ಮಾಡ್ತೀನಿ ನಾನು, ಯಾವ್ಯಾವ ರೀತಿ ನಾವು ಪೂಜೆ ಬಾಬಾಗೆ ಮಾಡ್ಬೋದು, ಪ್ರತಿಯೊಂದು ಡೀಟೇಲ್ಸ್ನ ಕೂಡ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಈಗ ಜಸ್ಟ್ ಬೇಗ ಒಂದೊಂದು ಹೇಳಿಬಿಡ್ತೀನಿ. ಇನ್ ಡೀಟೇಲ್ಸ್ ಬೇಕಿದ್ದರೆ ನೀವು ಆ ಒಂದು ವ್ಲಾಗ ಕೂಡ ನೋಡ್ಬೋದು. 9 ವಾರದ ಗುರುವಾರದ ವ್ರತ ಅಂತ ಹಾಕಿದ್ದೀನಿ ನಾನು. ಸೊ ಅದರಲ್ಲಿ ಸಾಯಿ ಸಚ್ಚರಿತೆ ಅಂದ್ಬಿಟ್ಟು ನಿಮಗೆ ಬುಕ್ ಬರುತ್ತೆ 9 ವಾರದ್ದು. ಅದು 9 ವಾರ ನೀವು ಪೂಜೆ ಮಾಡಿಬಿಟ್ಟು ಅದು ಕೂಡ ನೀವೇನಾನ ಅಂದ್ಕೊಂಡಿದ್ರೆ ನೆರವೇರುತ್ತೆ. ಅದಿಲ್ಲ ಅಂತಂದರೆ 50 ಶ್ಲೋಕದು ಒಂದು ಸಾಯಿಬಾಬಾ ಬುಕ್ ಬರುತ್ತೆ. ಅದನ್ನು ಕೂಡ ನೀವು ವಾರಕ್ಕೆ 2 ಅಧ್ಯಾಯ ಥರ ಓದ್ಬೋದು. ಇಲ್ಲಾಂದರೆ ದಿನಕ್ಕೆ 7 ಅಧ್ಯಾಯ ಓದಿ ಅದನ್ನು ಕೂಡ ಅಂದರೆ 1 ವೀಕ್ ಒಳಗಡೆ ನೆರವೇರಿಸ್ಬೋದು. ಇಲ್ಲ ಅಂತಂದರೆ ನೀವು ಗುರುವಾರ ಪ್ರತಿ ಗುರುವಾರ ಉಪವಾಸ ಇದ್ದು 51 ವೀಕ್ಸ್ ಆ ಥರನೂ ಮಾಡ್ಬೋದು. ಇಲ್ಲ 1 ವೀಕ್ ಯಾವುದಾದ್ರೂ 1 ವೀಕ್ ಅಭಿಷೇಕ ಹಂಗೆ ಕೊಟ್ಬಿಟ್ಟು ನೀವು ಇದು ಮಾಡ್ಬೋದು. ಉಪ್ಪಿನ ದೀಪ ಅಂದರೆ ಸಾಯಿಬಾಬಾಗೆ ಯಾವ ರೀತಿ ದೀಪ ಹಚ್ಚಬೇಕು ಅಂದರೆ ಬೆಲ್ಲದ ಹಚ್ಚಲ್ಲಿ ಅದು ಕೂಡ ನಾನು ಹೇಳಿದ್ದೀನಿ. ನೋಡ್ಬೋದು ನೀವು. ನನ್ನ ಲೈಫಲ್ಲಿ ಬಾಬಾ ಬಂದಿದ್ದು ಹೀಗೆ, ಸದಾ ಇವಾಗಲೂ ನನ್ನ ಲೈಫಲ್ಲಿ ಬಾಬಾ ಇರೋದೇ ಹೀಗೆ. ಸೊ ನನ್ನ ಲೈಫಲ್ಲಿ ಏನೇ ಒಂದು ಖುಷಿ ಇನ್ಸಿಡೆಂಟ್ ಆಗಿದೆ ಅಂತಂದರೆ ಅದು ಗುರುವಾರನೇ. ನನ್ನ ಮಗ ಹುಟ್ಟಿದ್ದಾಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ನಾನು ಅದೂ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಡೆಲಿವರಿ ವ್ಲಾಗಲ್ಲಿ. ನನ್ನ ಬಾಬಾ ಯಾವ ರೀತಿ ನನಗೆ ಸಿಕ್ಕಿದ್ರು ಅನ್ನೋದು ಕೂಡ ನಾನು ಹೇಳಿದ್ದೀನಿ. ಸೊ ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.